ಭಾರತದ ರಾಷ್ಟ್ರೀಯ ಧ್ವಜದ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ? ಎ. ಧೈರ್ಯ, ಬಿ. ಶಾಂತಿ, ಸಿ. ಸಮೃದ್ಧಿ, ಡಿ. ಸ್ವಾತಂತ್ರ್ಯ. ಸರಿಯಾದ ಉತ್ತರ ಬಿ. ಶಾಂತಿ. ಸಂವಿಧಾನದಲ್ಲಿ ಭಾರತಕ್ಕೆ ನೀಡಲಾದ ಹೆಸರೇನು? ಎ. ಭಾರತ, ಬಿ. ಭಾರತ ಮತ್ತು ಇಂಡಿಯಾ, ಸಿ. ಇಂಡಿಯಾ, ಡಿ. ಹಿಂದೂಸ್ತಾನ್. ಸರಿಯಾದ ಉತ್ತರ ಬಿ. ಭಾರತ ಮತ್ತು ಇಂಡಿಯಾ. ಓಣಂ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬ? ಎ. ತಮಿಳುನಾಡು, ಬಿ. ಕೇರಳ, ಸಿ. ಕರ್ನಾಟಕ, ಡಿ. ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಬಿ. ಕೇರಳ. ಭಾರತದಲ್ಲಿ ಜಿಎಸ್ಟಿ ಜಾರಿಗೆ ಸಲಹೆ ನೀಡಿದವರು ಯಾರು? ಎ. ವಿಜಯ್ ಕೇಳ್ಕರ್ ಸಮಿತಿ, ಬಿ. ಆರ್ಬಿಐ, ಸಿ. ವಾಂಚು ಸಮಿತಿ, ಡಿ. ನೀತಿ ಆಯೋಗ. ಸರಿಯಾದ ಉತ್ತರ ಎ. ವಿಜಯ್ ಕೇಳ್ಕರ್ ಸಮಿತಿ. ಜಿಎಸ್ಟಿ ಕರಡನ್ನು ಸಿದ್ಧಪಡಿಸಿದ ಸಮಿತಿಯ ಅಧ್ಯಕ್ಷರು ಯಾರು? ಎ. ಕೇಳ್ಕರ್, ಬಿ. ಚಾಲಿಯಾ, ಸಿ. ಅಸೀಂ ದಾಸ್ ಗುಪ್ತಾ, ಡಿ. ಸುಬ್ರಹ್ಮಣ್ಯಂ. ಸರಿಯಾದ ಉತ್ತರ ಸಿ. ಅಸೀಂ ದಾಸ್ ಗುಪ್ತಾ. ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಘದ ಪ್ರಧಾನ ಕಚೇರಿ ಎಲ್ಲಿದೆ? ಎ. ಬ್ರಿಟನ್, ಬಿ. ಅಮೆರಿಕಾ, ಸಿ. ಆಸ್ಟ್ರೇಲಿಯಾ, ಡಿ. ಕೆನಡಾ. ಸರಿಯಾದ ಉತ್ತರ ಡಿ. ಕೆನಡಾ. ಭಾರತೀಯ ಸಂವಿಧಾನದ ಅತಿ ದೊಡ್ಡ ಭಾಗ ಯಾವುದು? ಎ. ಭಾಗ 2, ಬಿ. ಭಾಗ 3, ಸಿ. ಭಾಗ 5, ಡಿ. ಭಾಗ 12. ಸರಿಯಾದ ಉತ್ತರ ಸಿ. ಭಾಗ 5. ಲಿಟಲ್ ಮಾಸ್ಟರ್ ಎಂದು ಪ್ರಸಿದ್ಧರಾದವರು ಯಾರು? ಎ. ವಿ.ವಿ.ಎಸ್. ಲಕ್ಷ್ಮಣ್, ಬಿ. ಯುವರಾಜ್ ಸಿಂಗ್, ಸಿ. ಎಂ.ಎಸ್. ಧೋನಿ, ಡಿ. ಸುನಿಲ್ ಗವಾಸ್ಕರ್. ಸರಿಯಾದ ಉತ್ತರ ಡಿ. ಸುನಿಲ್ ಗವಾಸ್ಕರ್. ದೆಹಲಿ ಯಾವಾಗ ಭಾರತದ ರಾಜಧಾನಿಯಾಯಿತು? ಎ. 1901, ಬಿ. 1911, ಸಿ. 1921, ಡಿ. 1931. ಸರಿಯಾದ ಉತ್ತರ ಬಿ. 1911. ಕುಷ್ಠರೋಗ ತಡೆಗಟ್ಟುವಿಕೆ ದಿನ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎ. ಜನವರಿ 31, ಬಿ. ಫೆಬ್ರವರಿ 1, ಸಿ. ಜನವರಿ 30, ಡಿ. ಫೆಬ್ರವರಿ 2. ಇದಕ್ಕೆ ಸರಿಯಾದ ಉತ್ತರ ಸಿ. ಜನವರಿ 30. ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಅನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು? ಎ. 1947, ಬಿ. 1857, ಸಿ. 1950, ಡಿ. 1930. ಸರಿಯಾದ ಉತ್ತರ ಎ. 1947. ಪಕ್ಷಾಂತರ ವಿರೋಧಿ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಲಾಯಿತು? ಎ. 1975, ಬಿ. 1985, ಸಿ. 1995, ಡಿ. 1990. ಸರಿಯಾದ ಉತ್ತರ ಬಿ. 1985. ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಎ. ಜವಾಹರ್ಲಾಲ್ ನೆಹರು,
ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಸಿ ಡಾಕ್ಟರ್ BR ಅಂಬೇಡ್ಕರ್. GST ನೋಂದಣಿಯಲ್ಲಿ ಎಷ್ಟು ಅಂಕಿಗಳಿವೆ? ಎ 15, ಬಿ 10, ಸಿ 8, ಡಿ 12. ಸರಿಯಾದ ಉತ್ತರ ಎ 15. ಭಾರತದಲ್ಲಿ GST ಯಾವಾಗ ಪ್ರಸ್ತಾಪಿಸಲಾಯಿತು? ಎ 2000, ಬಿ 1991, ಬಿ 2005, ಡಿ 2010. ಸರಿಯಾದ ಉತ್ತರ ಎ 2000. ಭಾರತದ ರಾಷ್ಟ್ರಧ್ವಜದ ಮೇಲಿನ ಬಣ್ಣ ಯಾವುದು? ಎ ಕೇಸರಿ, ಬಿ ಹಸಿರು, ಸಿ ನೀಲಿ, ಡಿ ಬಿಳಿ. ಸರಿಯಾದ ಉತ್ತರ ಎ ಕೇಸರಿ. ವಂದೇ ಮಾತರಂ ಎಂಬ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಎ ರವೀಂದ್ರನಾಥ್ ಟ್ಯಾಗೋರ್, ಬಿ ಬಂಕಿಮ್ ಚಂದ್ರ ಚಟರ್ಜಿ, ಸಿ ಮಹಾತ್ಮ ಗಾಂಧಿ, ಡಿ ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಬಿ ಬಂಕಿಮ್ ಚಂದ್ರ ಚಟರ್ಜಿ. ಹಿಂದಿಯನ್ನು ಭಾರತದ ಅಧಿಕೃತ ಭಾಷೆಯಾಗಿ ಯಾವಾಗ ಸ್ವೀಕರಿಸಲಾಯಿತು? ಎ ಆಗಸ್ಟ್ 15, 1947, ಬಿ ಜನವರಿ 26, 1950, ಸಿ ಅಕ್ಟೋಬರ್ 2, 1952, ಡಿ ಸೆಪ್ಟೆಂಬರ್ 14, 1949. ಸರಿಯಾದ ಉತ್ತರ ಡಿ ಸೆಪ್ಟೆಂಬರ್ 14, 1949. ಕೇಂದ್ರ ಕಬ್ಬು ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಎ ಕಾನ್ಪುರ್, ಬಿ ಕೊಯಮತ್ತೂರು, ಸಿ ಮಂಡ್ಯ, ಡಿ ಬೆಳಗಾವಿ. ಸರಿಯಾದ ಉತ್ತರ ಬಿ ಕೊಯಮತ್ತೂರು. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಎ ಮಾರ್ಚ್ 8, ಬಿ ಮಾರ್ಚ್ 5, ಸಿ ಏಪ್ರಿಲ್ 10, ಡಿ ಮೇ 5. ಸರಿಯಾದ ಉತ್ತರ ಎ ಮಾರ್ಚ್ 8. ರಾಜ್ಘಾಟ್ ಯಾವ ಮಹಾನ್ ನಾಯಕನ ಸಮಾಧಿಯಾಗಿದೆ? ಎ ಜವಾಹರ್ಲಾಲ್ ನೆಹರು, ಬಿ ಮಹಾತ್ಮ ಗಾಂಧಿ, ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಡಿ ಇಂದಿರಾ ಗಾಂಧಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.